ಯಾಕೆ ಇಷ್ಟು ದುಡ್ಡು ಕಾಸ್ಟ್ ಆಗುತ್ತೆ ಅಂತಂದ್ರೆ ಕೋಟಿಗಟ್ಟಲೆ ಎದಕ್ ಬೇಕಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ನಾವು ಸಿಂಗರ್ಸೇ ಕರೆಸ್ಗಳಿಂದ ಇದು ಬೇರೆ ಬೇರೆ ತರದ್ದು ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ಆ ಕಾಸ್ಟ್ ಜಾಸ್ತಿ ಇದೆ. ನೀವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಕಾಸ್ಟ್ ಆಗಲ್ಲ. ಒಂದು ಇನ್ನೊಂದು ಸಚಿವರೇ ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕದು. ಯಾವುದೇ ಜಯಂತಿಗಳು ಬರಲಿ ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅದು ಅಲ್ಲ ಹೇಳ್ತಾರದು ಯಾವುದೇ ಜಯಂತಿಗಳು ಬರಲಿ ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದು. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಇದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥ ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. 5-10 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆದ್ರೆ ಇಡೀ ತಾಲೂಕಿಗೆ ಕೊಡ್ಬೋದು, ಜಿಲ್ಲೆಗಳು ಕೊಡ್ಬೋದು. ಕೋಟಿಗಟ್ಟಲೆ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಇದ್ರೆ ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ. ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಅಲ್ಲಿ ಹೋಗಿ ಕುಂದ್ರದೇ ಇಲ್ಲ. ಅದ ಹೇಳ್ತಾರೆ ಅಷ್ಟೇ. ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಇದೆ ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ ಈ ಡಿಜೆಯನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡ್ತಾರೆ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು. ನಿಜವಾಗಲೂ ಬಿಜೆಪಿ ಅವರು ಇದಕ್ಕೆ ಸ್ವಲ್ಪ ಆದೇಶನ ಹೊಡಿಸ್ತೀವಿ. ಸ್ಟಾಪ್ ಇದೆ ಅಲ್ಲ, ಆದೇಶ ಹೊಡಿಸ್ಬೇಕು ಇದಕ್ಕೆ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆಗ್ತದೆ. ಆದೇಶ ಮಾಡಿ ಅಲ್ಲ ಸರ್, ಮೊನ್ನೆ ಅದನ್ನ ನೀವು ಅವ್ರ ಬಿಜೆಪಿ ಈಗ ಅವರೆಲ್ಲ ನಿಜವಾಗ್ಲೂ ಮಾಡ್ಲೇಬೇಕು ನಾವೆಲ್ಲರೂ. ಯಾಕೆ ಚರ್ಚೆ ಇಲ್ಲ. ಸಂತೋಷ್ ಅವ್ರು ಏನ್ ಹೇಳ್ತಾ ಇರೋದು, ಒಂದೇದು ಡಿಜೆ ಸಂಸ್ಕೃತಿ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿ. ಆಮೇಲೆ ಯಾವ ನಾವು ಬೇರೆ ವಿಷಯ ಚರ್ಚೆ ಮಾಡಬೇಡಿ. ಒಂದ್ ಸೆಕೆಂಡ್, ಈಗ ಒಂದು ಕೇಳಿ. ಯಾವ ಸೆಕೆಂಡ್, ಈಗ ನೀವು ಒಂದ್ ಸೆಕೆಂಡ್. ಡಿಜೆ ಸಂಸ್ಕೃತಿ ಈಗ ಹುಟ್ಟಿದ್ದು ಅಧ್ಯಕ್ಷರೇ. ಹಾಗೆ ಇತ್ತೀಚೆಗೆ ಈ ಮೆರವಣಿಗೆಗಳಲ್ಲಿ ಸಾಂಗ್ಗಳು ಯಾವ್ದು ಸುಪ್ರೀಂ ಕೋರ್ಟ್ ಆದೇಶ ಅದನ್ನು ಬ್ಯಾನ್ ಮಾಡಿ ಸುಪ್ರೀಂ ಕೋರ್ಟ್ ಆದಾನ್ ಬ್ಯಾನ್ ಮಾಡಬೇಕು ಅಂತಿದೆ. ಮಾಡ್ತೀರಾ? ಚನ್ನಬಸವ ಅಂತ ಒಂದು ನಿಮಿಷ. ಆದಾನನ್ನ ಬ್ಯಾನ್ ಮಾಡಬೇಕು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಕಂಟ್ರೋಲ್ ಮಾಡಿದ್ದೀರಾ? ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಚನ್ನಬಸವ ಅವರೇ, ಚನ್ನಬಸವ ಅವರೇ, ಚನ್ನಬಸವ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರ್ಬೇಕಂತ ಹೇಳಿ ಅದು ಎಲ್ಲ ಸರ್ಕಾರ ನಾನು ವಿಚಾರ ಚರ್ಚೆ ಬೆಳಗ್ಗೆ ಅದರಲ್ಲಿ ಆಗಲ್ಲ. ಅದನ್ನ ಹೇಳ್ತಾ ಈಗ ಒಂದು ಸುರೇಶ್ ಕುಮಾರ್ ಮಾತಾಡ್ಲಿ. ಸಂತೋಷ್ ಐಟಮ್ ಸಾಂಗ್ಗಳು ನಮ್ಮ ದೇವಸ್ಥಾನಗಳ ಮೇಲೆ ಮಾತಾಡಿದ್ರಿ, ಮಾತಾಡ್ಲಿ. ಸರಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿದ್ರು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಇದು ತಾವೇನ್ ಹೇಳಿದ್ರಿ, ಐಟಮ್ ಸಾಂಗ್ಸು ಇದರಿಂದ ಇದಾಗುತ್ತೆ. ನಾನು 100% ಒಪ್ಕೋತೀನಿ. ಇದ್ರ ಇನ್ನೊಂದು ಭಾಗ ಇದೆ. ಆ ಡಿಜೆ ಇಂದ ಬರ್ತಾ ಇದೆಯಲ್ಲ ಸೌಂಡ್, ಅದು ಯಾರಾದ್ರೂ ಕೂಡ ಹಾರ್ಟ್ಗೆ ಪೇಸ್ ಮೇಕರ್ ಹಾಕೊಂಡಿದ್ರೆ ಅವ್ರದ್ದು ನಾನು ನೋಡಿದ್ದೀನಿ. ಅವರು ಒದ್ದಾಡೋದು, ಆ ಎಳೆ ಮಕ್ಕಳು ಕಿವಿ ಮುಚ್ಕೊಳ್ತವೆ. ನಾವು ಕಾರ್ಯಕ್ರಮ ಮಾಡೋರು ನಮ್ಗೆ ಯಾರಿಗೂ ಕೂಡ ಪರಿವೇ ಇರೋದಿಲ್ಲ.
ಯಾರ ಮೇಲೆ ಏನ್ ತೊಂದರೆ ಆಗ್ತಿದೆ. ಯಾಕಂದ್ರೆ ಪೊಲೀಸರು ಕೂಡ ನಿಸ್ಸಹಾಯಕರು, ಆರ್ಗನೈಸರ್ಸ್ ಇದು ಎದುರಾಕೊಳಕ್ಕಾಗಲ್ಲ. ಯಾರು ಕೂಡ ಸರ್ ಹೋಗ್ಬಿಡ್ತದೆ ಕಿವಿಯದು, ಆ ರೀತಿ ಒಂದು ಸ್ಥಿತಿ ಇದೆ. ಸೊ ನಾವು ಯಾವ್ಯಾವುದೋ ಮಾಲಿನ್ಯದ ಬಗ್ಗೆ ಆಗ್ತಾ ಇರುವ ಸೌಂಡ್ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ, ಅದರಿಂದ ಆಗ್ತಾ ಇರೋ ದುಷ್ಪರಿಣಾಮ, ಇದ್ರ ಬಗ್ಗೆ ಗಂಭೀರವಾಗಿ ಇವತ್ತು ಯೋಚಿಸಬೇಕಾಗಿದೆ. ಈಗ ಇದರ ಬಗ್ಗೆ ಒಂದ್ ಸೆಕೆಂಡ್, ಈಗ ಇದು ಡಿಜೆ ಬೇಕಾ ಬೇಡ ಚರ್ಚೆಯನ್ನು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ನಿಮ್ಗೆ.